ಶ್ರೀನಿವಾಸಪುರ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ. ಶ್ರೀನಿವಾಸಪುರ ಪಟ್ಟಣದ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ 2026ನೇ ಸಾಲಿನ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಹಾಗೂ ಪುಸ್ತಕ ವಿತರಣೆ ಕಾರ್ಯಕ್ರಮವನ್ನು ಶಾಸಕ ಜಿಕೆ ವೆಂಕಟಶಿವಾರೆಡ್ಡಿ ಅವರು ಗುರುವಾರ ಹಮ್ಮಿಕೊಂಡಿದ್ದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ವೆಂಕಟಶಿವಾರೆಡ್ಡಿ, ಕಾಲೇಜಿನ ಹಳೆಯ ವೈಭವವನ್ನು ಸ್ಮರಿಸಿ 1983ರ ವೇಳೆಯಲ್ಲಿ ಈ ಕಾಲೇಜಿಗೆ ಪ್ರವೇಶ ಪಡೆಯಲು ಜಿಲ್ಲೆ ಹಾಗೂ ಹೊರ ಜಿಲ್ಲೆಗಳಿಂದ ಶಾಸಕರ ಶಿಫಾರಸು ಅಗತ್ಯವಾಗುತ್ತಿತ್ತು. ಇಂದು ಕೂಡ ಈ ಶಿಕ್ಷಣ ಸಂಸ್ಥೆ ತನ್ನ ಘನತೆಯನ್ನು ಉಳಿಸಿಕೊಂಡಿದೆ ಎಂದು ಹೇಳಿದರು. 2026ನೇ ಸಾಲಿನ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ 85ಕ್ಕಿಂತ ಹೆಚ್ಚು ಅಂಕ ಗಳಿಸಿದ ಕಲಾ ವಿಭಾಗದ ಫಯಾಜ್, ವಾಣಿಜ್ಯ ವಿಭಾಗದ ಮಹಮ್ಮದ್ ಫಿಜಾನ್ ಹಾಗೂ ವಿಜ್ಞಾನ ವಿಭಾಗದ ಶಿವಕುಮಾರ್ ಅವರನ್ನು ಸನ್ಮಾನಿಸಿ ನಗದು ಬಹುಮಾನ ವಿತರಿಸಿದರು. ವಿದ್ಯಾರ್ಥಿಗಳು ಕಠಿಣ ಪರಿಶ್ರಮದಿಂದ ವಿದ್ಯಾಭ್ಯಾಸ ಮಾಡಿ ಕಾಲೇಜು, ತಾಲೂಕು ಹಾಗೂ ಪೋಷಕರಿಗೆ ಕೀರ್ತಿ ತರಬೇಕು ಎಂದು ಕರೆ ನೀಡಿದ ಅವರು, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಲು ಪ್ರತಿವರ್ಷ ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು ಎಂದರು. ಕಾಲೇಜಿನ ಹಳೆಯ ಕಟ್ಟಡದ ದುರಸ್ತಿಗೆ ಹಾಗೂ ಸುತ್ತಲಿನ ಕಾಂಪೌಂಡ್ ನಿರ್ಮಾಣಕ್ಕೆ 60 ಲಕ್ಷ ಅನುದಾನ ಬಿಡುಗಡೆ ಮಾಡಿರುವುದಾಗಿ ತಿಳಿಸಿದ ಅವರು, 2 ಹೊಸ ಕೊಠಡಿಗಳ ನಿರ್ಮಾಣಕ್ಕೂ ಸರ್ಕಾರದಿಂದ ಅನುದಾನ ಮಂಜೂರಾಗಿದೆ ಎಂದು ಹೇಳಿದರು. ಬಡ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಅಗತ್ಯವಿರುವ ಎಲ್ಲ ರೀತಿಯ ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು. ಕಾಲೇಜಿನ ಪ್ರಾಂಶುಪಾಲ ರಮೇಶ್ ಮಾತನಾಡಿ, ಈ ವರ್ಷದ ಉತ್ತಮ ಫಲಿತಾಂಶಕ್ಕೆ ಉಪನ್ಯಾಸಕರ ಶ್ರಮ ಹಾಗೂ ಇಲಾಖೆಯ ವಿಶೇಷ ತರಗತಿಗಳು ಕಾರಣವಾಗಿವೆ ಎಂದರು. ಆನ್ಲೈನ್ ಕ್ಲಾಸ್, ವಿಶೇಷ ತರಗತಿಗಳು, ಸಿಟಿ ತರಬೇತಿ ಸೇರಿದಂತೆ ವಿವಿಧ ಶೈಕ್ಷಣಿಕ ಚಟುವಟಿಕೆಗಳ ಮೂಲಕ ಮುಂದಿನ ವರ್ಷ ಇನ್ನಷ್ಟು ಉತ್ತಮ ಫಲಿತಾಂಶ ಸಾಧಿಸುವ ಗುರಿ ಹೊಂದಿದ್ದೇವೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಹಳೆ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಶಾಸಕರಿಗೆ ಸನ್ಮಾನ ಮಾಡಲಾಯಿತು. ಇದೇ ವೇಳೆ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ತೂಪಲ್ಲಿ ನಾರಾಯಣಸ್ವಾಮಿ, ನಿವೃತ್ತ ಪ್ರಾಂಶುಪಾಲೆ ಮಾಧವಿ, ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ವೇಣುಗೋಪಾಲ್ ರೆಡ್ಡಿ, ಶಿವಾರೆಡ್ಡಿ, ಪೂಲ್ ಶಿವಾರೆಡ್ಡಿ, ಶಿವಪತಿ, ಶ್ರೀನಾಥ್, ಶಿವಣ್ಣ, ಕಾಲೇಜಿನ ಉಪನ್ಯಾಸಕರು, ಸಿಬ್ಬಂದಿ ವರ್ಗ ಹಾಗೂ ಮುಖಂಡರು ಉಪಸ್ಥಿತರಿದ್ದರು. ಇವತ್ತು ನಮಗೆಲ್ಲ ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ಶಾಸಕರ ಈ ಕಾರ್ಯಕ್ರಮಕ್ಕೆ ಅಪ್ಪ ನೀವು ಬರಬೇಕು ಅಂದ ತಕ್ಷಣ ಆಯ್ತಪ್ಪ ನೀವು ಕಾರ್ಯಕ್ರಮ ಆಯೋಜನೆ ಮಾಡಿ ನಾನು ಬರ್ತೇನೆ ಅಂತ ನಾವು ಮಾತು ಕೊಟ್ಟರು. ಕೇವಲ 4 ದಿನದಲ್ಲಿ ಕಾರ್ಯಕ್ರಮಕ್ಕೆ ವ್ಯವಸ್ಥೆ ಮಾಡಿಕೊಂಡ್ವಿ. ಶಾಸಕರು ಇವತ್ತು ಬರ್ತೀನಿ ಅಂತ ಹೇಳಿದ್ದಕ್ಕೆ ಈ ಒಂದು ಕಾರ್ಯಕ್ರಮ ನಾವೆಲ್ಲ ಜವಾಬ್ದಾರಿಯುತವಾಗಿ ಮಾಡಬೇಕು ಅಂತ ನಾನು ಪ್ರಾಂಶುಪಾಲರು ಕೇಳಿದ ತಕ್ಷಣ ಆಯ್ತಣ್ಣ ಮಾಡೋಣ ಅಂದರು. ಶಾಸಕರು ವಿಶೇಷವಾಗಿ ಕಾಲೇಜ್ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ವಹಿಸಿದ್ದಾರೆ. ನಾನು 6 ತಿಂಗಳಿಂದ ಅಪ್ಪ ಈ ಕಾಲೇಜ್ಗೆ ಏನಾದರೂ ಒಂದು ಸ್ವಲ್ಪ ಹಣ ಸಹಾಯ ಆಗಬೇಕು, ಮುಂದ್ಗಡೆ ಎಲ್ಲ ಕಾಲೇಜ್ ಬಿಲ್ಡಿಂಗೆಲ್ಲ ಶಿಥಿಲ ಆಗ್ಬಿಟ್ಟಿದೆ, ಏನಾದರೂ ಒಂದು ವ್ಯವಸ್ಥೆ ಆಗಬೇಕು ಅಂತ ಹೇಳ್ಬಿಟ್ಟು ನಾನು ಪದೇ ನಾನು ನಮ್ಮ ಪ್ರಾಂಶುಪಾಲರ ಜೊತೆ, ನಮ್ಮ ಸೀತಣ್ಣ ಅವ್ರ ಜೊತೆ, ನಾನು ಶಾಸಕರ ಜೊತೆ ಒಂದು 6 ತಿಂಗಳಿಂದ ಗಲಾಟೆ ಮಾಡ್ತಾನೆ ಇದ್ದೆ. ಒಂದು 30 ಲಕ್ಷ ಅನುದಾನವನ್ನು ಕೊಟ್ಟಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೀನಿ. ಅದೇ ರೀತಿ ಈ ಹಣ ಸಾಲಲ್ಲ, ಬೇರೆ ಏನಾದರೂ ಸ್ವಲ್ಪ ದೊಡ್ಡ ಮಟ್ಟದ ಹಣ ಬೇಕು ಅಂತ ಮತ್ತೆ ನಾನು ಬೇಡಿಕೆ ಇಟ್ಟಿದ್ದೀನಿ. ಆಯ್ತಪ್ಪ ಮಾಡೋಣ ಅಂತ ಮಾತು ಕೊಟ್ಟಿದ್ದಾರೆ. ಅವರ ಜವಾಬ್ದಾರಿ ನಾವು ವಹಿಸ್ತಾರೆ ಅನ್ನೋ ನಂಬಿಕೆ ಇದೆ. ಹಣ ಈ ಕಾಲೇಜಿಗೆ ಎಷ್ಟು ಅನುಕೂಲ ಆಗುತ್ತೋ ಅಷ್ಟು ನೀವು ಸಹಾಯ ಮಾಡ್ತೀರ ಅನ್ನೋ ನಂಬಿಕೆ ಇದೆ. ದಯವಿಟ್ಟು ಮಾಡಿಕೊಡಿ. ಅದ್ರ ಜೊತೆ ನಾವು ಹೋದ ವರ್ಷ 2025-26ನೇ ಸಾಲಲ್ಲಿ ಯಾರು ಸೈನ್ಸ್ ಅಲ್ಲಿ ಟಾಪರ್ ಆಗಿರ್ತಾರೆ, ಆರ್ಟ್ಸ್ ಅಲ್ಲಿ ಟಾಪರ್ ಆಗಿರ್ತಾರೆ, ಕಾಮರ್ಸ್ ಅಲ್ಲಿ ಟಾಪರ್ ಆಗಿರ್ತಾರೆ, ಆ 3 ಜನ ವಿದ್ಯಾರ್ಥಿಗಳನ್ನ ಇವತ್ತು ಕಾರ್ಯಕ್ರಮ ಮಾಡಿ ಸನ್ಮಾನಿಸುವಂತ ಕಾರ್ಯಕ್ರಮ ಮಾಡ್ತೀವಿ ಅಂತ ನಾನು ಅಮ್ಮ ಮುಂದೆ ಮಾತು ಕೊಟ್ಟಿದ್ದೆ. ಇವತ್ತು ಆ ಕಾರ್ಯಕ್ರಮವನ್ನು ಸಹ ಇದರ ಜೊತೆಯಿಂದ ಮಾಡ್ತಾ ಇದ್ದೀವಿ. ಯಾರು ಸೈನ್ಸ್, ಆರ್ಟ್ಸ್, ಕಾಮರ್ಸ್ ಅಲ್ಲಿ ಟಾಪರ್ಸ್ ಬಂದಿದ್ದೀರಾ ನಿಮ್ಮನ್ನೆಲ್ಲ ಸನ್ಮಾನ ಮಾಡೋದಕ್ಕೆ ನಾವು ಇವತ್ತು ಶಾಸಕರನ್ನ ಇಲ್ಲಿ ಇನ್ವೈಟ್ ಮಾಡಿದ್ರು. ನಮ್ಮ ಶಾಸಕರ 3 ಜನ ವಿದ್ಯಾರ್ಥಿಗಳನ್ನ ಇವತ್ತು ಸನ್ಮಾನ ಮಾಡ್ತಾರೆ. ಅದ್ರ ಜೊತೆ ಇವತ್ತು ನಾವು PUC ಅವರು ಸಹಪಾಠಿ ಏನಿದ್ದೀವಿ, ನಾವು ಸ್ವಲ್ಪ ಜನ ಕೈ ಜೋಡಿಸಿ ಇವತ್ತು 1000 ನೋಟ್ ಬುಕ್ ಅನ್ನ ಇವತ್ತು ಈ ಒಂದು ಕಾಲೇಜಿಗೆ ಅಂತ ಹೇಳ್ಬಿಟ್ಟು ನಮ್ಮ ಪ್ರಾಂಶುಪಾಲರಾಗಿರ್ತಕ್ಕಂಥ ರಮೇಶ್ ಅವರಿಗೆ ನಾವೆಲ್ಲರೂ ಸೇರಿ ವಿತರಿಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿರ್ತಕ್ಕಂಥ ಎಲ್ಲ ನಮ್ಮ PUC ಸಹಪಾಠಿಗಳಿಗೆ ವಿಶೇಷವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅವರು ಯಾವತ್ತೂ ನಮ್ಮ ಜೊತೆ ಕೈ ಜೋಡಿಸ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ಅವರಿಗೂ ಸಹ ಈ ಒಂದು ಕಾಲೇಜಿನ ಮತ್ತು ನಮ್ಮೆಲ್ಲರ ಪರವಾಗಿ ನಾನು ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇಲ್ಲಿ ಸನ್ಮಾನ ಅನ್ನೋದಕ್ಕಿಂತ ನಿಮ್ಮಲ್ಲಿರ್ತಕ್ಕಂಥ ಸಂಸ್ಕಾರನೇ ದೊಡ್ಡದು.
ಹಣ ಅನ್ನೋದಕ್ಕಿಂತ ನಿಮ್ಮಲ್ಲಿ ಇರ್ತಕ್ಕಂಥ ಗುಣನೇ ದೊಡ್ಡದು. ಇವತ್ತು ನಮ್ಮ ಶಾಸಕರು 5 ಬಾರಿ ಶಾಸಕರಾಗಿದ್ದಾರೆ. ವಿಧಾನಸೌಧಕ್ಕೆ ಹೋದ್ರೆ ಎಲ್ಲರಿಗೂ ಬ್ರದರ್ ಅಂತ ಹೇಳ್ಬಿಟ್ಟು ಎಲ್ಲೋದ್ರೂ ಕೆಲಸ ಮಾಡ್ಕೊಂಡು ಬರುವಂತ ಶಕ್ತಿ ನಮ್ಮ ಶಾಸಕರಲ್ಲಿದೆ. ಅಂತ ಒಳ್ಳೆ ಮನಸ್ಸಿರ್ತಕ್ಕಂಥವ್ರು ಇವತ್ತು ನಮ್ಮ ಶಾಸಕರು ನಮ್ಗೆ ಮಾತು ಕೊಟ್ಟಿದ್ದಾರೆ, ಈ ಕಾಲೇಜನ್ನ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಮಾಡುವಂತ ಜವಾಬ್ದಾರಿ ನಮಗಿದೆ ಅಂತ. ಆದಷ್ಟು ಬೇಗ ಅಭಿವೃದ್ಧಿ ಆಗೋದಕ್ಕೆ ಅವರು ಸಹಕರಿಸ್ತಾರೆ. ಈಗ ಬಿಡುಗಡೆ ಆಗಿರ್ತಕ್ಕಂಥ 30 ಲಕ್ಷ ಹಣದಲ್ಲಿ ಈಗ ಎಷ್ಟು ಬೇಗ ಅಂದ್ರೆ ಅಷ್ಟು ಬೇಗ ಕೆಲಸ ಶುರು ಮಾಡೋದಕ್ಕೆ ಆಲ್ರೆಡಿ ಹೇಳಿದ್ದಾರೆ. ಆದಷ್ಟು ಬೇಗ ಈ ಕಾಲೇಜು ಒಳ್ಳೆ ಸುಸಜ್ಜಿತವಾಗಿರ್ತಕ್ಕಂಥ ಕೊಠಡಿಗಳೊಂದಿಗೆ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಅವರು ಜವಾಬ್ದಾರಿ ವಹಿಸ್ತಾರೆ ಅಂತ ಹೇಳ್ತಾ ಇದ್ದೇನೆ. ಅದರ ಜೊತೆ ಈ ಕಾಲೇಜಲ್ಲಿ ಏನು ಇವತ್ತು ಸ್ಟ್ರೆಂತ್ ಕಡಿಮೆ ಆಗಿದೆ, ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಮೊದಲು ಯಾವ ರೀತಿ ದೊಡ್ಡ ಮಟ್ಟದಲ್ಲಿ ಸ್ಟ್ರೆಂತ್ ಇತ್ತು ಅದೇ ರೀತಿ ಮುಂದೆನೂ ಸಹ ಸ್ಟ್ರೆಂತ್ ಬೆಳಬೇಕು ಅಂತ ನಾನು ಸರಸ್ವತಿ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನೀವೆಲ್ಲ ಚೆನ್ನಾಗಿ ಓದಬೇಕು, ನಿಮ್ಮ ಕುಟುಂಬಗಳಿಗೆ ಒಳ್ಳೆ ಆಶ್ರಯ ಆಗುವಂತ ಮಕ್ಕಳಾಗಬೇಕು. ನಿಮ್ಮ ತಂದೆ ತಾಯಿ ಯಾವತ್ತೂ ಖುಷಿಯಾಗಿರುವಂತ ಸಂದರ್ಭನ ನೀವು ಗಂಡ ನೋಡ್ತಾ ಇರ್ಬೇಕು. ಯಾರು ತಂದೆ ತಾಯಿ ನೋಡ್ಕೊಡಂತ ಕೆಲಸ ಮಾಡಬೇಡಿ, ಚೆನ್ನಾಗಿ ಓದಿ. ಆ ಸರಸ್ವತಿ ದೇವಿ ಆಶೀರ್ವಾದ ಸದಾಕಾಲ ನಿಮ್ಗೆ ಇರ್ಲಿ. ಒಳ್ಳೆ ವಿದ್ಯಾವಂತರಾಗಿ ದೊಡ್ಡ ಮಟ್ಟದಲ್ಲಿ ಬೆಳೆಯುವಂತ ಅವಕಾಶ ಆಗ್ಬೇಕು. ನಮ್ಮ ಜೊತೆಲಿ ಇರ್ತಕ್ಕಂಥವ್ರು ಸಾಕಷ್ಟು ಜನ ವೈದ್ಯರಿದ್ದಾರೆ, ಉಪನ್ಯಾಸಕರಿದ್ದಾರೆ, ವಕೀಲರಿದ್ದಾರೆ, ಎಲ್ಲ ದೊಡ್ಡ ದೊಡ್ಡ ಮಟ್ಟದಲ್ಲಿದ್ದಾರೆ. ಇದೇ ಶಾಲೆಯಲ್ಲಿ ಓದಿರ್ತಕ್ಕಂಥವ್ರು ಸಾಕಷ್ಟು ಜನ IPS, IAS, KS, IRS, IFS ಅಧಿಕಾರಿಗಳಾಗಿರ್ತಕ್ಕಂಥ ದೊಡ್ಡ ಮಟ್ಟದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳ ಕಣ್ಮುಂಗಡೆ ಇದ್ದಾರೆ. ನಾನು ಹೋದ್ಸತಿ ಹೇಳಿದ್ದೆ, ನೀರ್ಕೋಡಿಂದ KS ನಾಗರಾಜ್ ಅಂತ ಇವಾಗ BDA SP ಆಗಿದ್ದಾರೆ. ನಮ್ಗೆಲ್ಲ ತುಂಬಾ ಖುಷಿ ಆಗುತ್ತೆ. ನಾಗರಪಲ್ಲಿ ಅವರು ಡಾಕ್ಟರ್ ಭಾಸ್ಕರ್ ಅಂತ ಚಿಕ್ಕಬಳ್ಳಾಪುರದಲ್ಲಿ ಅಡಿಷನಲ್ DC ಆಗಿದ್ದಾರೆ ಅಂತ ಪುಣ್ಯಾತ್ಮರು ಇದೇ ಕಾಲೇಜಲ್ಲಿ ಓದಿರ್ತಕ್ಕಂಥವ್ರು ಇನ್ನೂ ಸಾಕಷ್ಟು ಜನ ಇದ್ದಾರೆ. ಅವರೆಲ್ಲ ಇವತ್ತು ನಮ್ಮ ತಾಲೂಕನ್ನ ಗುರುತಿಡಿಯೋದಕ್ಕೆ ಅವರೆಲ್ಲ ಪಟ್ಟಿರ್ತಕ್ಕಂಥ ಶ್ರಮ ಇವತ್ತು ನಿಮ್ಗೆಲ್ಲ ಮಾದರಿ. ಅವರಿಗೆ ನೀವು ದೊಡ್ಡ ಮಟ್ಟದ ಅಧಿಕಾರಿಗಳಾಗಬೇಕು. ನಿಮ್ಗೆಲ್ಲ ಭಗವಂತ ಒಳ್ಳೆ ವಿದ್ಯಾಬುದ್ಧಿ ಕೊಟ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯುವಂತ ಆಶೀರ್ವಾದ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಅತಿಥಿಗಳಿಂದ ನಿಮ್ಗಂತ ದೊಡ್ಡ ಆಶೀರ್ವಾದ ಸಿಗಲಿ. ನೀವು ಸಹ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡುವಂತ ಸ್ಥಾನಕ್ಕೆ ಬೆಳೆಬೇಕು ಅಂತ ಹೇಳ್ತಾ ನಿಮ್ಗೆಲ್ಲ ಭಗವಂತ ದೇವರು ಒಳ್ಳೇದು ಮಾಡಿ ಅಂತ ಹೇಳಿ ನಾನು 2 ಮಾತನ್ನು ಮುಗಿಸ್ತೀನಿ. ಈ ಒಂದು ಕಾಲೇಜಿನ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತೇವೆ. ಬಹುಶಃ ಒಂದು 20 ವರ್ಷ ಆಯ್ತು, 15-20 ವರ್ಷ ದಿವಸಕ್ಕಿದ್ದಾಗ ಬಂದಿದ್ದೀವಿ, ಬರ್ತಾ ಇದ್ವಿ. ಬಹಳ ಇವತ್ತು ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮ, ನಮಗೆಲ್ಲ ಕೂಡ ಸಂತೋಷ ತರುವ ಕಾರ್ಯಕ್ರಮ ಇದೆ. ಈ ಕಾಲೇಜಿನ ಸ್ಥಿತಿಗತಿಗಳನ್ನ ಅರ್ಥ ಮಾಡಿಕೊಂಡಿದ್ದೀವಿ. ಬಹಳ ನೋವಿನ ಸಂಗತಿ ಇದೆ. ಯಾಕೆಂದ್ರೆ ಒಂದು ಕಾಲದಲ್ಲಿ ಈ ಕಾಲೇಜ್ ಬಾಯ್ಸ್ ಕಾಲೇಜು ಅಷ್ಟೇ, ಗರ್ಲ್ಸ್ ಕಾಲೇಜು ಅಷ್ಟೇ, ಓದಿ ಕಾಲೇಜು ಅಷ್ಟೇ. ನಾನು 83ನೇ ಇಸ್ವಿಯಲ್ಲಿ MLA ಆಗಿದ್ದೆ ಫಸ್ಟ್ ಟೈಮ್. ಬಹುಶಃ ನೀವೆಲ್ಲ ಓದಿರೋದಿಲ್ಲ. ಆ ಸಂದರ್ಭದಲ್ಲಿ ಈ ಜಿಲ್ಲೆಯ ಮತ್ತೆ ಚಿಕ್ಕಬಳ್ಳಾಪುರ ಎಲ್ಲ ಒಂದೇ ಜಿಲ್ಲೆ, ಎಲ್ಲ ಭಾಗಗಳಿಂದಲೂ ಇಲ್ಲಿ ಸೀಟುಗಳು ಡಿಮ್ಯಾಂಡ್ ಇದೆ. ಅಷ್ಟೊಂದು ಡಿಮ್ಯಾಂಡ್ ಟ್ರಾನ್ಸ್ಫಾರ್ಮರ್ಗೆ ಮತ್ತೆ ಲೆಕ್ಚರ್ಸ್ಗೆ ಎಲ್ಲರೂ ಹೇಳ್ತಾ ಇದ್ದೆ. ಪಾಪ ಒಳ್ಳೆಯ ಟೀಚರ್ಸ್ ಬಹಳ ಚೆನ್ನಾಗಿ ಈ ಸ್ಕೂಲ್ಗಳನ್ನ 2 ಸ್ಕೂಲ್ಗಳು 2 ಕಾಲೇಜುಗಳು ಬಹಳ ಚೆನ್ನಾಗಿ ನಡೀತಾ ಇದೆ. ಬಹಳ ಸಂತೋಷ ಆಗ್ತಾ ಇದೆ ನಮಗೆಲ್ಲ, ಹೆಮ್ಮೆ ವಿಷಯ. ಇವತ್ತು ಅದೇ ರೀತಿ ಮತ್ತೆ ಮರುಕಳಿಸಬೇಕು ಅಂತ ನನ್ನ ಆಸೆ. ಯಾಕಂದ್ರೆ ಇದಕ್ಕೆ ಒಂದು ವಾತಾವರಣ ಸರಿ ಇಲ್ಲ ಈ ಕಾಲೇಜು. ಇವತ್ತು ಗರ್ಲ್ಸ್ ಜೂನಿಯರ್ ಕಾಲೇಜಿನ ಒಂದು ಪರವಾಗಿಲ್ಲ, ಒಂದು ವಾತಾವರಣ ಇದೆ. ಇಲ್ಲಿ ವಾತಾವರಣ ಸ್ವಲ್ಪ ನೋಡಿದ್ರೆ ನನಗೆ ಬೇಸರ ಇದೆ. ನಾನು ವಿಸಿಟ್ ಮಾಡಿದ್ದೆ. ಈ ಮುಂದಿನ ಒಂದು ಪೋರ್ಷನ್ ಏನು ಹಳೆ ಬಿಲ್ಡಿಂಗ್ ಇದೆ ಅದನ್ನೆಲ್ಲ ಕೂಡ ಡಿಮಾಲಿಷ್ ಮಾಡೋದಕ್ಕೆ ಈಗಾಗಲೇ ನಮ್ಮ ಇಂಜಿನಿಯರ್ ಹೇಳಿದ್ದೇವೆ. ಬಹುಶಃ ಎಷ್ಟು ಒಂದು 8 ದಿವಸ ಆಗುತ್ತೆ, 15 ದಿವಸ ಆಗುತ್ತಾ? ಆಯ್ತು, ಏನ್ ಬೇಕು ಅನುದಾನ ನಾನೇ ಕೊಡ್ತೇನೆ. ಅನುದಾನ ಅದರಲ್ಲೇ ಮಾಡಿ ಬೇಕಾದ್ರೆ ಯಾರು ಊಹಿಸ್ಬಿಡಿ ಜವಾಬ್ದಾರಿ. ಏನಂದ್ರೆ ನೋಡೋದಕ್ಕೆ ನಮ್ಗೆ ಒಂಥರ ನೋವಾಗುತ್ತೆ.
ಅದನ್ನು ಡಿಮಾಲಿಷ್ ಮಾಡಿಬಿಟ್ರೆ ಮತ್ತೆ ಅದಕ್ಕೆ ಈಗ ಕಾಂಪೌಂಡು ಕಟ್ಟುವುದಕ್ಕೆ ನಾನು ಈಗಾಗಲೇ ಬುದ್ಧಿ ಪೂಜೆ ಮಾಡಿದ್ದೇನೆ. 30 ಲಕ್ಷ ಆಗಿದೆ. ಅದು ಅದಾದ ತಕ್ಷಣ ಇನ್ನೊಂದು 30 ಲಕ್ಷ ಕಾಂಪೌಂಡ್ ಆಗುತ್ತೆ. ಕಾಂಪೌಂಡ್ ಆದ್ರೆ ಮತ್ತೆ ಆ ಪ್ರಿಮಿಸಸ್ ಅನ್ನ ಒಂದು ಪಾರ್ಕ್ ಟೈಪ್ ಮಾಡಿದ್ರೆ ಉತ್ತಮ ಅಂತ ನನ್ನ ಒಂದು ಸಲಹೆ. ಪಾರ್ಕ್ ಟೈಪ್ ಕಡೆ ಬರುತ್ತೆ, ಈ ಕಾಲೇಜಿಗೆ ಕಡೆ ಬರುತ್ತೆ, ಓದುವುದಕ್ಕೂ ಮಕ್ಕಳಿಗೆ ಬರುವುದಕ್ಕೂ ಅಡ್ಮಿಷನ್ ಆಗುವುದಕ್ಕೂ ಎಲ್ಲರೂ ಉತ್ಸಾಹ ಬರುತ್ತೆ. ಸೊ ಅದರಿಂದ ನನ್ನ ಈ ನಿಮ್ಮ ಓಲ್ಡ್ ಸ್ಟೂಡೆಂಟ್ಸ್ ಏನೇ ಗೊತ್ತು ನೀವೆಲ್ಲ ಕೂಡ ಮಹತ್ ಕಾರ್ಯ ಮಾಡ್ತಾ ಇದ್ದೀರಿ, ಆ ಕೆಲಸಕ್ಕೂ ನೀವು ಕೈ ಜೋಡಿಸಬೇಕು ಅಂತ ನಿಮ್ಮನ್ನೆಲ್ಲ ಕೂಡ ನಾನು ಮನವಿ ಮಾಡಬಹುದು. ನಮ್ಮದು ಇರುತ್ತೆ ಪಾತ್ರ. ನಾವು ಮುನ್ಸಿಪಾಲಿಟಿಯಿಂದಾಗಲಿ ಅಥವಾ ಸರ್ಕಾರದಿಂದ ವತಿಯಿಂದಾಗಲಿ ಏನು ಅನುಕೂಲಗಳು ಬೇಕು ನಿಮ್ಗೆಲ್ಲ ಕೂಡ ನಾನು ಮಾಡಿಸ್ಕೊಡ್ತೇವೆ. ಯಾಕಂದ್ರೆ ವಾತಾವರಣ ಚೆನ್ನಾಗಿದ್ದರೆ ಪ್ರತಿಯೊಬ್ಬರು ಈ ಕಾಲೇಜ್ ಜಾಯ್ನ್ ಆಗ್ಬೇಕಪ್ಪ, ಚೆನ್ನಾಗಿದೆ ಕಾಲೇಜ್ ಅಂತ ಉತ್ತಮ ವಾತಾವರಣ ಕಲ್ಪಿಸಿದ್ರೆ ಮಾತ್ರ ಆಗುತ್ತೆ ಅಂತ ನನ್ನ ಭಾವನೆ. ಸೊ ಅದರಿಂದ ಇವತ್ತು ನಿಮಗೆ ರೂಮ್ಸು ಈಗಾಗಲೇ 2 ಬಂದಿದೆ. ಇವಾಗ ನಮ್ಮ ಇಂಜಿನಿಯರು 2 ರೂಮ್ಸ್ ಇಟ್ಕೊಂಡು ಬಂದಿದೆ, ಆರ್ಡರ್ ಬಂದಿದೆ. ಇನ್ನೊಂದು 3 ರೂಮನ್ನು ನಾನು ಕಲ್ಪಿಸ್ಕೊಡ್ತೇನೆ. ಈ ವರ್ಷದಲ್ಲಿ 5 ರೂಮ್ ಆಗುವುದಕ್ಕೆ ವ್ಯವಸ್ಥೆ ಹೇಳಿದ್ರು. 5 ರೂಮ್ ಬೇಕು ಅಂತ 5 ರೂಮ್ ಈ ಸಾರಿ ನಾವು ಕಲ್ಪಿಸ್ತೇವೆ. 2 ರೂಮ್ ಆಲ್ರೆಡಿ ಆಗಿದೆ. ಇನ್ನೊಂದು 3 ನನ್ನ ಸರ್ಕಾರದ ಮೂವ್ ಮಾಡಿ ಸರ್ಕಾರದಲ್ಲಿ ಯಾರು ಇನ್ನೂ ಮಂತ್ರಿಗಳು ಯಾರು ಆಗಿಲ್ಲ, ಅವರು ಕೂಡ ಮೂವ್ ಮಾಡಿ